ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಲೈನಿಂಗ್ ಬ್ಲೌಸ್ನ ಅರ್ಧ ಗಂಟೆಯಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ ಯಾವ ರೀತಿ ಲೈನಿಂಗ್ ಬ್ಲೌಸ್ನ ಸ್ಟೆಪ್ ಬೈ ಸ್ಟೆಪ್ಪು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವ ರೀತಿ ಬೇಗನೆ ಆಗುತ್ತೆ ಮತ್ತು ಫಿನಿಶಿಂಗು ಮತ್ತು ಫಿಟ್ಟಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ, ಈ ಥರ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಈ ಥರ ಎದುರು ಬದ್ರು ಹಾಕ್ಕೋಬೇಕು. ಫಸ್ಟು ಎದುರು ಬದ್ರು ಹಾಕ್ಕೊಂಡು ಸುತ್ತು ಲೈನಿಂಗ್ಗೆ ಮೇನ್ ಫ್ಯಾಬ್ರಿಕ್ನ ಫಸ್ಟು ಫ್ರಂಟ್ ಪಾರ್ಟ್ನ ನಾನು ರೆಡಿ ಮಾಡ್ಕೋತೀನಿ. ನೋಡಿ, ಈ ರೀತಿ ನೀಟಾಗಿ ಎಲ್ಲೂ ರಿಂಕಲ್ ಬರದೇ ಇರೋ ಥರ ನೀಟಾಗಿ ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಸೊ ಬಟ್ಟೆನ ಯಾವುದೇ ಕಾರಣಕ್ಕೂ ಎಳಿಬೇಡಿ, ಎಳಿದಿರ ನೀಟಾಗಿ ಈ ರೀತಿ ಸ್ಟಿಚ್ ಅನ್ನೋದು ಮಾಡ್ಕೊಳ್ಳಿ. ನೀವು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಆರಾಮಾಗಿ ಈ ಒಂದು ಮೆಥಡಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ನೀವು 2 ರಿಂದ 3 ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಸೊ ಮನೆಯಲ್ಲಿ ಮಕ್ಕಳು ನೋಡಿಕೊಂಡು ಮನೇಲಿ ಕೆಲಸ ಮಾಡಿಕೊಂಡು ನೀವು ಈ ಮೆಥಡಲ್ಲಿ ಸ್ಟಿಚ್ ಮಾಡಿ ಬೇಗನೆ ಸ್ಟಿಚಿಂಗ್ ಅನ್ನೋದು ಮುಗ್ದೋಗುತ್ತೆ. ಹಾಫ್ ಆನ್ ಅವರ್ಗೆ ನಿಮಗೆ ಸ್ಟಿಚಿಂಗ್ ಅನ್ನೋದು ಮುಗ್ದೋಗುತ್ತೆ. ರಿಂಕಲ್ ಬರಬಾರ್ದು, ನೀಟಾಗಿ ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಈ ಒಂದು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ. ಸೊ ಇದನ್ನೇ ಈಗ ಕಟ್ ಮಾಡಬೇಡಿ, ದಾರನ ಕಟ್ ಮಾಡಿದ್ರೆ ನೀವು ಶೇಪ್ ಬೆಲ್ಟ್ ಇದೆಯಲ್ಲ ನೋಡಿ, ಶೇಪ್ ಬೆಲ್ಟು ಸಹ ಇದೇ ರೀತಿ ಎದುರು ಬದ್ರು ಬರೋ ಥರ ಹಾಕ್ಕೋಬೇಕಾಗುತ್ತೆ. ನೀವು ಒಂದೊಂದು ಶೇಪ್ ಬೆಲ್ಟ್ನ ಒಂದೊಂದು ಸಲ ಸ್ಟಿಚ್ ಮಾಡ್ತೀನಿ ಅನ್ನೋದಾದರೆ ಏನಾಗುತ್ತೆ ಗೊತ್ತಾ, ನಿಮಗೆ ಒಂದೇ ಸೈಡ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಎದುರು ಬದ್ರು ಬರೋ ಥರ ಫಸ್ಟಿಗೆ ನೀವು ಈ ಒಂದು ಶೇಪ್ ಬೆಲ್ಟ್ನ ಹಾಕ್ಕೊಂಡೇ ಸ್ಟಿಚ್ ಮಾಡ್ಕೋಬೇಕು. ಫ್ರಂಟು ಅಷ್ಟೇ ನೀವು ಹಾಕ್ಕೋಬೇಕಾದ್ರೆ ಎದುರು ಬದ್ರು ಬರೋ ಥರ ಹಾಕ್ಕೊಂಡೇ ಸ್ಟಿಚ್ ಮಾಡ್ಕೋಬೇಕು. ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ, ಒಂದೇ ಸೈಡ್ ಬರೋ ಚಾನ್ಸಸ್ ಇರಲ್ಲ. ನೋಡಿ, ದಾರ ಕಟ್ ಮಾಡಬೇಡಿ, ಅದನ್ನು ಹಂಗೆ ಬಿಡಿ. ನೆಕ್ಸ್ಟ್ ಹಿಂಗೆ ಕಂಟಿನ್ಯೂಟಿ ಮಾಡಿ. ಕಂಟಿನ್ಯೂಟಿ ಮಾಡೋದ್ರಿಂದ ನಿಮ್ಗೆ ಟೈಮು ಸೇವ್ ಆಗುತ್ತೆ, ದಾರನೂ ಕಟ್ ಆಗೋ ಚಾನ್ಸಸ್ನ ತೀರಾ ಕಡಿಮೆ ಆಗುತ್ತೆ. ನೋಡಿ, ಈಗ ಇದನ್ನು ಕಟ್ ಮಾಡ್ಕೊಳ್ಳಿ. ಇದನ್ನ ನಾನು ಆಮೇಲೆ ಕಟ್ ಮಾಡ್ಕೊತೀನಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ. ಈಗ ನೋಡಿ, ಇದು ಓಪನ್ ಮಾಡಿ ಇದನ್ನು ಕಟ್ ಮಾಡಬೇಡಿ, ಸ್ವಲ್ಪ ತಿಕ್ಕಾಗೇ ಇರುತ್ತೆ ಕ್ಲಾತು. ನೀವು ಈ ಥರ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಕಿನಾರೆ ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ. ಈ ರೀತಿ ದಾರನ ಕಟ್ ಮಾಡ್ದಿರ ಒಂದಾದ್ಮೇಲೆ ಒಂದು ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಟೈಮು ಸೇವ್ ಆಗುತ್ತೆ, ಜೊತೆಗೆ ದಾರನೂ ಕಟ್ ಆಗಲ್ಲ. ಈ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬನ್ನಿ. ಕಟ್ಟಿಂಗು ಅಷ್ಟೇ ನೀವು ನೀಟಾಗಿ ಪರ್ಫೆಕ್ಟಾಗಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಶೇಪ್ ಬೆಲ್ಟು ರೆಡಿ ಆಗೋಯ್ತು. ನೋಡಿ ಎಷ್ಟು ಬೇಗನೆ ರೆಡಿ ಆಯಿತು ಅಂತ ನೋಡಿ ಒಂದು ಸಲ. ಈಗ ಶೇಪ್ ಬೆಲ್ಟ್ ಆಯ್ತಲ್ಲ, ಸೊ ಕಂಟಿನ್ಯೂ ಹಂಗೆ ಮಾಡಿ. ನೋಡಿ, ಇದು ನಾನು ನೆಕ್ ಕಟ್ ಮಾಡಿಲ್ಲ. ಸೊ ನಾನು ಯಾವಾಗೂ ಹೇಳ್ತಿರ್ತೀನಿ ನಿಮಗೆ, ನೆಕ್ ನಾನು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಕಟ್ ಮಾಡೋದು ಅಂತ. ಸೊ ಈಗ ನಾನು ನೆಕ್ ಅನ್ನೋದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲೂ ಅಷ್ಟೇ 1/2 ಇಂಚು ನಾನು ಶೇಪ್ ಕೊಟ್ಟಿಲ್ಲ ಸೈಡ್ಗೆ, ಸೊ ಅದನ್ನು ಇವಾಗಲೇ ಕಟ್ ಮಾಡ್ಕೋತೀನಿ ನಾನು. ನೋಡಿ, ಇಲ್ಲಿ ಕ್ರಾಸಾಗಿ 1/2 ಇಂಚು ನಾನು ಮಾರ್ಕಿಂಗ್ ಮಾಡೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಇಲ್ಲಿ ಯಾಕೆ ಕಟ್ ಮಾಡ್ತಿದ್ದೀನಿ ಅಂತ. ಸೊ ನಾನು ಕಟ್ಟಿಂಗ್ ವೀಡಿಯೋಸ್ ನೋಡಿಲ್ಲ ಅಂದರೆ ಒಂದು ಸಲ ನಮ್ಮ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ ಕಟ್ಟಿಂಗ್ ಯಾವ ರೀತಿ ಮಾಡ್ತೀನಿ ಅಂತ ಒಂದು ಸಲ ನೋಡಿ. ಈ ರೀತಿ ನೀಟಾಗಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಇಲ್ಲೂ ಅಷ್ಟೇ ನಾನು ಎಕ್ಸ್ಟ್ರಾ ಕ್ಲಾತ್ ಇರೋದನ್ನು ಕಟ್ ಮಾಡಲ್ಲ. ಸೊ ನಮಗೆ ಸೊಂಟದ ಹತ್ರ ಸ್ವಲ್ಪ ಪಟ್ಟಿ ಥರ ಸ್ವಲ್ಪ ದಪ್ಪ ಬಂದರೆ ಏನಾಗುತ್ತೆ ಅಂದರೆ ನಮಗೆ ಫಸ್ಟ್ ಇದನ್ನು ಎಕ್ಸ್ಟ್ರಾ ಇರೋದನ್ನ ನೀಟಾಗಿ ಕಟ್ ಮಾಡ್ಕೋತೀನಿ. ಎಕ್ಸ್ಟ್ರಾಸ್ ಇಲ್ಲಿ ಈ ರೀತಿ ಶೇಪ್ ಬೆಲ್ಟಿಗೆ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿದ್ಮೇಲೆ ನೀವು ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ. 1-2 ಸೇಮ್ ಇದೆಯಾ ಅಂತ ಒಂದು ಸಲ ಒಂದ್ರ ಮೇಲೆ ಒಂದಿಟ್ಟು ನೀಟಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ಚೆಕ್ ಮಾಡ್ಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ. ವೇರಿಯೇಷನ್ ಇದ್ದರೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನೀವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎರಡರಲ್ಲೂ ಕಟ್ ಮಾಡಿದ್ರು ನೀವು ಒಂದ್ರ ಮೇಲೆ ಒಂದಿಟ್ಟು ನೋಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇಟ್ಟಾಗ
ನಿಮಗೆ ಎಕ್ಸ್ಟ್ರಾ ಇರೋದು ಗೊತ್ತಾಗುತ್ತೆ. ಸೊ ನೋಡಿ ಶೇಪ್ ಬೆಲ್ಟು ರೆಡಿ ಆಯಿತು, ಎಷ್ಟು ಚೆನ್ನಾಗಿದೆ ಅಂತ. ನೀಟಾಗಿ ಪರ್ಫೆಕ್ಟಾಗಿ ಶೇಪ್ ಬೆಲ್ಟ್ ಅನ್ನೋದು ಬಂದಿದೆ. ಈಗ ನೋಡಿ ನಾನು ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡಿಲ್ಲ. ಮಾಮೂಲಿ ಲೈನಿಂಗ್ ಮೇಲೆ ಕಿನಾರೆ ಸ್ಟಿಚ್ ಹಾಕ್ತೀವಲ್ಲ, ಸೊ ಅದೇ ರೀತಿ ಸ್ಟಿಚ್ ಅನ್ನೋದನ್ನು ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಮೇಲೆ ನಾನು ಹೇಳಿದ್ನಲ್ಲ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಲ್ಲ ಬ್ಲೌಸಲ್ಲಿ. ಅದನ್ನು ನೋಡಿ ಅಲ್ಲೇ ಅದು ಎಲ್ಲಿವರೆಗೂ ಇದೆಯೋ ಅಲ್ಲಿ ಎಂಡಿಂಗ್ವರೆಗೂ ನಾನು ಇಲ್ಲಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತೀನಿ. ಯಾಕಪ್ಪ ಅಂದರೆ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಬಟ್ಟೆ ಅಲ್ಲಿ ಫೋಲ್ಡ್ ಆಗೋಲ್ಲ. ಸ್ಟಿಚ್ ಹಾಕಿದರೆ ನಮ್ಗೆ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಮತ್ತು ಸೊಂಟದ ಹತ್ರ ಎದ್ಕೊಳ್ಳಲ್ಲ ನೋಡಿ, ಈ ಥರ ಪಟ್ಟಿ ಬಂದಿರೋದಕ್ಕೆ. ಕ್ಲಾತ್ ಅನ್ನೋದು ಬಟ್ಟೆ ಅನ್ನೋದು ಬ್ಲೌಸಲ್ಲಿ ಕೆಲವ್ರಿಗೆ ಈ ಥರ ಎದ್ಕೊಂಡಂಗೆ ಇರುತ್ತಲ್ವ, ಬ್ಲೌಸಲ್ಲಿ ಆ ಥರ ಇರಲ್ಲ, ನೀಟಾಗಿ ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಒಂದು ಮೆಥಡ್ನ ಫಾಲೋ ಮಾಡಿ. ಹೇಗೆ ಅನಿಸ್ತು ಕಮೆಂಟ್ ಮಾಡಿ ನನಗೆ. ಈ ರೀತಿ ನೋಡಿ ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಗೊತ್ತಲ್ಲ, ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಯಾವ ಕಟ್ಟಿಂಗಲ್ಲೇ ಅಷ್ಟೇ ಸ್ಟಿಚಿಂಗಲ್ಲೂ ಅಷ್ಟೇ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ಈ ಮೆಥಡಲ್ಲಿ ಒಂದು ಸಲ ಸ್ಟಿಚ್ ಮಾಡಿ ನೋಡಿ, ನಿಮಗೆ ಬೇಗ ಆಯಿತಾ ಅಂತ, ಬ್ಲೌಸು ಸ್ಟಿಚಿಂಗ್ ಬೇಗ ಆಯಿತಾ ಇಲ್ವಾ ಅಂತ ಬೇಕಾದ್ರೆ ಕಮೆಂಟ್ ಮಾಡಿ ನನಗೆ. ಈ ರೀತಿ ನೀಟಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಎಕ್ಸ್ಟ್ರಾ ಬಟ್ಟೆನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಎಕ್ಸ್ಟ್ರಾ ಇರೋದು ಮೇನ್ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ನೆಕ್ ಹತ್ರ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿಕೊಂಡ್ರೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ ನಿಮಗೆ. ಈಗ ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೋತೀನಿ. ನೋಡಿ ನಾನಿಲ್ಲಿ ಲೈನಿಂಗು ನನಗೆ ಶಾರ್ಟೇಜ್ ಬಂತು. ಸ್ಲೀವ್ಗೆ ಎಕ್ಸ್ಟ್ರಾ ಕ್ಲಾತ್ನ ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನಾನು ಫ್ರಂಟು ಶೇಪ್ ತೆಗಿಯಲ್ಲ. ನಾನು ಹೇಳ್ತಿರ್ತೀನಲ್ಲ, ನಾನು ಕಟ್ಟಿಂಗ್ ವೀಡಿಯೋದಲ್ಲಿ ಪ್ರತಿ ಸಲ ನಾನು ಹೇಳ್ತಿರ್ತೀನಿ, ನಾನಿಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀನಲ್ಲ, ಸೊ ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನಾನು ಶೇಪ್ ಅನ್ನೋದನ್ನು ತೆಗಿತೀನಿ. ನೋಡಿ ಈ ರೀತಿ. ನಾನು ಇದನ್ನು ಆ್ಯಕ್ಚುಲಿ ಉಲ್ಟಾ ಸ್ಟಿಚ್ ಮಾಡಿಕೊಂಡೆ, ಸೊ ಅದನ್ನ ರಿಮೂವ್ ಮಾಡಿಬಿಡ್ತೀನಿ. ಇದು ನೋಡಿ ಈಗ ಬೇರೆದು ಕ್ಲಾತ್ ಅನ್ನೋದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ನೀವು ಲೈನಿಂಗ್ ಈ ಥರ ಓಪನ್ ಮಾಡ್ಕೊಂಡು ನೀಟಾಗಿ ಉಗುರಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಮೇಲೆ ಸ್ಟಿಚ್ ಹಾಕೋ ಅವಶ್ಯಕತೆ ಇರಲ್ಲ. ಸೊ ನೀಟಾಗಿ ಬಟ್ಟೆ ಅನ್ನೋದು ಕೂತ್ಕೊಳ್ಳುತ್ತೆ. ಸೊ ಈಗ ಇದನ್ನು ಕಟ್ ಮಾಡ್ಕೋಬೇಕು ಈ ರೀತಿ. ನೋಡಿ ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ನಾನು ಶೇಪ್ ಅನ್ನೋದು ಕಟ್ ಮಾಡ್ತೀನಿ, ಫ್ರಂಟ್ ಶೇಪು. ಇನ್ನೊಂದು ಸಲ ನೀಟಾಗಿ ಹಾಕ್ಕೊಂಡು ಎಕ್ಸ್ಟ್ರಾಸ್ ಇದ್ದರೆ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಒಂಚೂರು ನೋಡಿ ಎಕ್ಸ್ಟ್ರಾ ಬಂದಿದೆ ಇಲ್ಲಿ ನನ್ನ ಕ್ಲಾತು, ಎಕ್ಸ್ಟ್ರಾಸ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ. ಈಗ ನಾನು ಫ್ರಂಟಿಗೆ ಶೇಪ್ ಅನ್ನೋದು ತೆಗಿತೀನಿ. ನೋಡಿ ಈ ರೀತಿ 1/2 ಇಂಚಿಗೆ ಇಲ್ಲ 3/4 ಇಂಚಿಗೆ ನೀವು ಶೇಪ್ ಅನ್ನೋದು ತೆಗಿಬೇಕು. ಈ ರೀತಿ ಶೇಪ್ ತೆಗೆಯೋದ್ರಿಂದ ನಿಮಗೆ ಆರ್ಮೋಲಲ್ಲಿ ರಿಂಕಲ್ ಬರೋಲ್ಲ, ಬ್ಲೌಸ್ ಫಿಟ್ಟಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ರೀತಿ ಫ್ರಂಟ್ ಅನ್ನೋದು ಶೇಪ್ ತೆಗೆದೆ ನಾನು. ಈಗ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ಕೋತೀನಿ. ನೋಡಿ ಈ ರೀತಿ. ಇದು ಅಷ್ಟೇ, ನೀವು ನ್ಯಾಚ್ ಹೊಡೆದಿರ್ತೀರಲ್ಲ ಫ್ರಂಟಿಗೆ ಬರೋ ಥರ ಫ್ರಂಟ್ ಸೈಡ್ ಅಕ್ಕಪಕ್ಕ ಇಟ್ಟರೆ ಪಕ್ಕ ಬರಬೇಕು. ಈ ಒಂದು ಬ್ಯಾಕ್ ಫಸ್ಟು ನೀವು ಬಂತ ಸ್ಲೀವ್ದು ಬ್ಯಾಕ್ ಅಟ್ಯಾಚ್ದು ಬ್ಯಾಕೇ ಬರಬೇಕು ಈ ಕಡೆ ಸ್ಲೀವ್ ಇಟ್ಟಾಗೂ.
ಸೊ ಆ ಥರ ಎದುರು ಬದ್ರು ಬರೋ ಥರ ನೀವು ಸ್ಲೀವ್ಸ್ನ ಇಟ್ಕೊಂಡು ಸ್ಟಿಚ್ ಅನ್ನೋದು ಒಂದೇ ಸಲ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಅದು ಸಹ ಹೆಚ್ಚು ಕಡಿಮೆ ಬಂದುಬಿಡುತ್ತೆ, ಅಂದರೆ ಒಂದೇ ಸೈಡ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ಎದುರು ಬದ್ರು ಈ ಥರ ಇಟ್ಟು ಸ್ಲೀವ್ ಅನ್ನೋದನ್ನ ಅಟ್ಯಾಚ್ ಮಾಡ್ಕೋಬೇಕು. ಇದೇನು ಗೊತ್ತೋ, ಮದುವೆ ಅವರು ಇದು ಅವರು ಒಬ್ಬರೇ 10 ಸೀರೆ ಕೊಟ್ಟಿದ್ರು, 10 ಬ್ಲೌಸ್ ಹೊಲಿಯೋಕ್ಕೆ ಅಂತ. ಸೊ 10 ಬ್ಲೌಸ್ನು ರೆಡಿ ಮಾಡಿದೆ ನಾನು. ಅದೇನು ವರ್ಕು ಡಿಸೈನ್ ಏನಿಲ್ಲ, ಪ್ಲೈನಾಗೆ ಸ್ಟಿಚ್ ಮಾಡೋದು ಅಂತಂದರು. ಸೊ 10 ಬ್ಲೌಸ್ನು ನಾನು ರೆಡಿ ಮಾಡಿದೆ. ಇದೇ ಮೆಥಡಲ್ಲೇ ಸ್ಟಿಚ್ ಮಾಡಿ ನಾನು ಬೇಗನೆ 10 ಬ್ಲೌಸ್ನು ಮುಗಿಸಿದ್ದೆ. ಸೊ ಬೇಕಂದರೆ ನಿಮ್ಗೆ 10 ಬ್ಲೌಸು ನಾನು ಒಂದು ವೀಡಿಯೋ ಬೇಕಾದ್ರೆ ಮಾಡ್ತೀನಿ ನೋಡಿ. ಹತ್ತು ಬ್ಲೌಸು ಒಂದೇ ಥರ, ಯಾವುದೇ ಡಿಸೈನು ಏನೂ ಇಲ್ಲ. ಸೊ ಮದುವೆ ಹೆಣ್ಣವ್ರ ತಾಯಿ ಈ ಬ್ಲೌಸಸ್ ಎಲ್ಲ, ಸೊ ಅವ್ರಿಗೋಸ್ಕರ ಅಂತ ನಾನು ರೆಡಿ ಮಾಡಿದ್ದು. ಸೊ ಈ ರೀತಿ ನೀಟಾಗಿ ಫಿಟ್ಟಿಂಗ್ ಬರೋ ಥರ ನೀವು ಯಾವಾಗಲೇ ಆಗಲಿ ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ಫಸ್ಟ್ ಬ್ಲೌಸಲ್ಲಿ ನೋಡೋದೇನು ಗೊತ್ತಾ, ಫಿನಿಶಿಂಗ್ ಫಸ್ಟ್ ನೋಡ್ತಾರೆ, ಆಮೇಲೆ ಹಾಕ್ಕೊಂಡಾಗ ನಿಮಗೆ ಫಿಟ್ಟಿಂಗ್ ನೋಡ್ತಾರೆ. ಇವೆರಡೂ ಚೆನ್ನಾಗಿದ್ರೆ ನಿಮಗೆ ಬ್ಲೌಸ್ ಹೊಲಿಯೋದ್ರಲ್ಲಿ ಸಕ್ಸಸ್ ಅಂತಲೇ ಹೇಳ್ಬೋದು. ಸೊ ಇವೆರಡೂ ನಾವು ಮೈಂಡಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಅಂದರೆ ಕಟ್ಟಿಂಗ್ ವೆರಿ ಇಂಪಾರ್ಟೆಂಟು. ನೀವು ಕಟ್ಟಿಂಗ್ ಯಾವ ರೀತಿ ಮಾಡ್ಕೋತೀರೋ ಬ್ಲೌಸ್ ಫಿಟ್ಟಿಂಗ್ ಅಷ್ಟು ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಅಂದರೆ ನೀವು ಸ್ಟಿಚ್ ಮಾಡೋ ಮೆಥಡಲ್ಲಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೀವು ಸ್ಟಿಚ್ ಮಾಡಬೇಕಾದ್ರೆ ಒಂದು ದಾರ ಸಮೇತ ನೀವು ಬಿಡಬಾರ್ದು, ನೀಟಾಗಿ ಕಟ್ ಮಾಡಿಕೊಂಡು ಫಿನಿಶಿಂಗ್ ಕೊಡಬೇಕು. ಸೊ ಆಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದು. ಫಿಟ್ಟಿಂಗ್ ನೀಟಾಗಿ ಬರಬೇಕಂದ್ರೆ ಕಟ್ಟಿಂಗಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ಕಟ್ಟಿಂಗ್ ಚೆನ್ನಾಗಿ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗೂ ಬರುತ್ತೆ. ಸೊ ಅವರು ಅಷ್ಟೇ, ಕಸ್ಟಮರು ಒಂದೆರಡು ಬ್ಲೌಸ್ ಕೊಟ್ಟರು ಫಸ್ಟು, ಅದು ಸ್ಟಿಚ್ ಮಾಡಿಕೊಡಿ ಅಂತ. ಅವರೇ ನಂಗೆ ಡೈಲಿ ಕಸ್ಟಮರ್ ಏನೂ ಇರಲಿಲ್ಲ. ಸೊ ಅವರು ಫಸ್ಟ್ ಟೈಮ್ 1-2 ಕೊಟ್ಟಿದ್ದರು, ಅದು ಸ್ಟಿಚ್ ಮಾಡಿಕೊಡಿ, ಹಾಕ್ಕೊಂಡು ನೋಡ್ತೀವಿ, ಫಿಟ್ಟಿಂಗ್ ಚೆನ್ನಾಗಿದ್ರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರು. ಸೊ 2 ಹೊಲ್ ಕೊಟ್ಟಿದ್ದೆ. ಸೊ ಆಮೇಲೆ ಅವರು 10 ಬ್ಲೌಸು ಕೊಟ್ಟರು ಹೊಲಿರಿ ಅಂತ. ಸೊ ಆಗ ಸ್ವಲ್ಪ ಖುಷಿ ಆಯಿತು ನನಗೆ, ಹಂಗಾರೆ ನಾನು ಹೊಲ್ದಿರೋದು ಅವ್ರಿಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬಂದಿದೆ ಅಂತ. ಸೊ ಅವರೆಲ್ಲ ಬುಟ್ಟಿಕಲ್ಲಿ ಹೊಲಿದ್ರೇ ಫಿಟ್ಟಿಂಗ್ ಬರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿದ್ದವರು. ಸೊ ನಾನು ಹೊಲ್ದಿರೋದನ್ನು ಅವ್ರು ಒಪ್ಕೊಂಡಿದ್ದಾರೆ ಅಂದರೆ ಸೊ ನನಗೆ ಖುಷಿ ಅಂತ ಅನಿಸ್ತು. ಮಾರ್ಕಿಂಗ್ ನನಗೆ ಕಾಣಿಸ್ತಿತ್ತು, ಸೊ ನಿಮಗೆ ಕಾಣಲ್ಲ ಅಂತ ನಾನು ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ನಾನು ಮಾರ್ಕ್ ವೀಲಲ್ಲಿ ನಾನು ಎರಡು ಬ್ಲೌಸ್ನ ಒಟ್ಟಿಗೆ ಕಟ್ ಮಾಡಿದ್ದೆ. ಸೊ ಅದರಲ್ಲಿ ಮಾರ್ಕ್ ವೀಲಲ್ಲಿ ನಾನು ಮಾರ್ಕ್ ಮಾಡಿದ್ದೆ, ನಿಮಗೆ ಕಾಣಲ್ಲ ಅಂತ ನಾನು ಈಗ ಮಾರ್ಕಿಂಗ್ ಇನ್ನೊಂದು ಸಲ ಮಾಡಿದ್ದು. ಡಾಟ್ ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ನೋಡಿ, ಈ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ, ದಾರ ಕಟ್ಟಾಗಲ್ಲ. ಈ ಫ್ರಂಟ್ ಪಾರ್ಟಲ್ಲಿ ಡಾಟ್ಸ್ ವೆರಿ ಇಂಪಾರ್ಟೆಂಟು. ಡಾಟ್ಸ್ ನೀವು ಯಾವ ರೀತಿ ಸ್ಟಿಚ್ ಮಾಡಿದ್ರೆ ಬ್ಲೌಸು ಶೇಪ್ ಅನ್ನೋದು ಫ್ರಂಟಲ್ಲಿ ನಿಮ್ಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಇಲ್ಲಾಂದರೆ ಜಸ್ಟ್ ಪ್ರೆಸ್ ಆದಂಗೆ ಇರುತ್ತೆ, ಆಗ ಬ್ಲೌಸ್ ಫಿನಿಶಿಂಗ್ ಬರೋಲ್ಲ. ಸೊ ನಿಮ್ಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬಂದರೆ ಮಾತ್ರ ಬ್ಲೌಸ್ ಫಿಟ್ಟಿಂಗ್ ಬರೋದು. ಕಪ್ ಶೇಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬ್ಲೌಸಲ್ಲಿ. ರೌಂಡ್ ಕಪ್ ಶೇಪ್ ಇದು. ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ ನೋಡಿ. ನೀವು ಐರನ್ ಮಾಡ್ಕೊಳ್ಳೋ ಮೆಥಡಲ್ಲೇ ಐರನ್ ಮಾಡೋ ಅವಶ್ಯಕತೆನೇ ಇರಲ್ಲ. ಆ ರೀತಿ ನೀವು ಸ್ಟಿಚಿಂಗ್ ಮಾಡ್ತಾನೆ ನೀವು ನೀಟಾಗಿ ಪ್ರೆಸ್ ಮಾಡಿಕೊಂಡು, ಇವಾಗ ಉಗುರಲ್ಲಿ ಈ ಥರ ಕೆರ್ಕೊಂಡು ನೀವೇನಾದರೂ ಮಾಡಿದ್ರೆ ಬ್ಲೌಸ್ ಸ್ಟಿಚ್ ಮಾಡಿ ಅದರ ಸ್ಟಿಚಸ್ ಮೇಲೆ ಈ ಥರ ನೀವು ಪ್ರೆಸ್ ಮಾಡಿ ಇದು ಮಾಡಿಕೊಂಡ್ರೆ ನಿಮ್ಗೆ ಐರನ್ ಮಾಡಿದಷ್ಟೇ ಫಿನಿಶಿಂಗ್ ಬರುತ್ತೆ. ಒಂದು ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಈಗ ನೋಡಿ ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊಳ್ಳೋದು, ಇದು ಅಷ್ಟೇ ಎದುರು ಬದ್ರು ಬರೋ ಥರ
ಒಂದು 1/4 ಇಂಚಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕಂದ್ರೆ ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚಿಂಗ್ ಅನ್ನೋದು ಮಾಡ್ಕೊಳ್ಳಿ. ನಿಮಗೆ ಬೇಕಾದ್ರೆ 10 ಬ್ಲೌಸು ಇರೋದೊಂದು ವಿಡಿಯೋ ಮಾಡ್ತೀನಿ. ಸಿಂಪಲ್ ಬ್ಲೌಸಸ್ಸೇ. ಸೊ ಅವ್ರಿಗೆ ಫಿನಿಶಿಂಗು ಮತ್ತು ಫಿಟ್ಟಿಂಗು ತುಂಬಾ ಚೆನ್ನಾಗಿದೆ ಅಂತಂದರು. ಸೊ ಖುಷಿಪಟ್ಟರು. ಹಾಗಾಗಿ ಅವ್ರು ನನಗೆ ಸ್ಟಿಚಿಂಗ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಿಮ್ಗೆ ಬೇಕಾದ್ರೆ ವಿಡಿಯೋ ನಾನು ಖಂಡಿತ ಮಾಡ್ತೀನಿ. ನೋಡಿದ್ರೆ ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿರಿ, ನಿಮ್ಗೆ ಅರ್ಧ ಗಂಟೆಯಲ್ಲಿ ಬ್ಲೌಸು ಫಿನಿಶ್ ಆಗಿಬಿಡುತ್ತೆ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚು ವಿಡಿಯೋಗಳು ಬೇಕು ಅಂದರೆ ನಿಮಗೆ ಕಲಿತೀನಿ ಅನ್ನೋ ಇಂಟ್ರೆಸ್ಟ್ ಇರೋರಾದರೆ ಖಂಡಿತ ನಮ್ಮ ಚಾನಲಲ್ಲಿ ನೋಡಿ. ನಿಮಗೆ ಬಿಗಿನರ್ಸ್ ಆದರೆ ತುಂಬಾ ಯೂಸ್ ಆಗುತ್ತೆ. ನೋಡಿ ನೀಟಾಗಿ ಶೇಪ್ ಬೆಲ್ಟು ಇನ್ವಿಸಿಬಲ್ ಥರ ಎಷ್ಟು ನೀಟಾಗಿ ಅಟ್ಯಾಚ್ ಮಾಡಿದ್ದಾಯಿತು. ಸೊ ಮನೆಯೆಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕಿಂತ ನೀವು ಆರಾಮಾಗಿ ನಮ್ಮ ಚಾನಲ್ ನೋಡಿಕೊಂಡೆ ನೀವು ಕಟ್ಟಿಂಗ್ ವಿಡಿಯೋ ಮತ್ತು ಸ್ಟಿಚ್ಚಿಂಗು ವಿಡಿಯೋಸ್ ನೋಡಿಕೊಂಡೆ ನೀವು ನಿಮ್ಮ ಬ್ಲೌಸ್ನ ನೀವು ಸ್ಟಿಚ್ ಮಾಡ್ಕೋಬೋದು. ಸೊ ಮನೆಯಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕಿಂತ ಎಲ್ಲ ಕೆಲಸ ಮುಗೀತು ಅಂದರೆ ನೀವು ವೀಡಿಯೋಸನ್ನು ನೋಡಿಕೊಂಡು ಪೇಪರ್ ಕಟ್ಟಿಂಗು ಆ ಥರ ಮಾಡ್ಕೊಳ್ಳಿ. ಫಸ್ಟು ಪೇಪರ್ ಕಟ್ಟಿಂಗ್ ಮಾಡ್ತಾಯಿದ್ರೆ ನೀವೊಂದು 5-6 ಪೇಪರ್ ಕಟ್ಟಿಂಗ್ ಮಾಡಿದ್ರೆ ಖಂಡಿತ ನಿಮಗೆ ಒಂದು ಬ್ಲೌಸ್ ಕಟ್ಟಿಂಗು ಬಂದ್ಬಿಡುತ್ತೆ. ಸೊ ಅದೇ ಮೆಥಡಲ್ಲಿ ಒಂದೇ ಸೈಜ್ ನಿಮ್ದು ಯಾವ ಸೈಜ್ಗೆ ಯಾವ ಥರ ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋದು ತಿಳ್ಕೊಂಬಿಟ್ರೆ ಸಾಕು, ನಿಮ್ಮ ಬ್ಲೌಸಸ್ನ ನೀವೇ ಸ್ಟಿಚ್ ಮಾಡ್ಕೋಬೋದು. ಸೊ ಆ ರೀತಿ ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕಿಂತ ನೀವು ಪೇಪರ್ ಕಟ್ಟಿಂಗಲ್ಲಿ ಕಟ್ಟಿಂಗ್ ಮಾಡ್ತಾ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನಿಮಗೆ ಬರುತ್ತೆ. ಅದೇ ರೀತಿ ವೇಸ್ಟ್ ವಿಗೆಲ್ಲ ಕುಂಕುಮಕ್ಕೆ ಎಲ್ಲ ಕೊಟ್ಟಿರ್ತಾರಲ್ಲ ಬ್ಲೌಸ್ ಪೀಸ್ಗಳು, ಸೊ ಅವೆಲ್ಲ ಈಗ ವೇಸ್ಟಾಗೇ ಇರ್ತವೆ. ನೀವು ಆ ಒಂದು ಬ್ಲೌಸ್ ಪೀಸಲ್ಲಿ ಟ್ರೈ ಮಾಡ್ಬೋದು ಕಟ್ಟಿಂಗಿಗೆ ಮತ್ತು ಸ್ಟಿಚ್ಚಿಂಗಿಗೆ. ಸೊ ಹೋದರೆ ಹೋಗಲಿ ಏನು ಅವು ಅಷ್ಟೊಂದು ಕ್ವಾಲಿಟಿ ಇಲ್ಲದೆ ಇರೋವು ಇರ್ತಾವಲ್ಲ, ಸೊ ಅಂಥವನ್ನ ನೀವು ಎತ್ಕೊಂಡು ಟ್ರೈ ಮಾಡಿ. ಖಂಡಿತ ನಿಮಗೆ ಕಲಿಬೋದು ಅಂತ ನಾನು ಹೇಳ್ತೀನಿ. ಸೊ 2 ಬ್ಲೌಸ್ ಕೆಟ್ಟೋಯ್ತಾ ಹೋದರೆ ಹೋಗಲಿ, 3ನೇ ಬ್ಲೌಸು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ. ಸೊ 4ನೇ ಬ್ಲೌಸ್ ಹಂಗೆ ನೀವು ಸ್ಟಿಚ್ ಮಾಡ್ತಾಯಿದ್ರೆ ಖಂಡಿತ ನಿಮಗೆ ನೀಟಾಗಿ ಫಿಟ್ಟಿಂಗು ಮತ್ತು ಫಿನಿಶಿಂಗು ಬಂದೇ ಬರುತ್ತೆ. ಸೊ ನನ್ನ ಚಾನಲ್ ವಿಸಿಟ್ ಮಾಡಿ, ಕಟ್ಟಿಂಗ್ ವೀಡಿಯೋಸು ಸ್ಟಿಚಿಂಗ್ ವೀಡಿಯೋಸು ಎಲ್ಲ ಇದ್ದಾವೆ. ಸೊ ನೋಡಿಕೊಂಡು ಕಲ್ತ್ಕೊಳ್ಳಿ. ಫಸ್ಟಿಗೆ ನೀವು ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳಿ, ಆಮೇಲೆ ನೀವು ಬಟ್ಟೆ ಮೇಲೆ ಕಟ್ ಮಾಡ್ಕೊಳ್ಳಿ. ಈಸಿ ಆಗುತ್ತೆ ನಿಮಗೆ ಮತ್ತು ವೇಸ್ಟು ಆಗಲ್ಲ, ಬಟ್ಟೆ ವೇಸ್ಟ್ ಆಗಲ್ಲ. ಪೇಪರ್ ವೇಸ್ಟ್ ಆದರೆ ಆಗಲಿ ನೀವು ಪೇಪರಲ್ಲಿ ಕಟ್ ಮಾಡ್ಕೊಳ್ಳಿ, ಆಮೇಲೆ ಬಟ್ಟೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮೆಜರ್ಮೆಂಟ್ ತೊಗೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ ಈ ರೀತಿ ತಗೊಂಡು ಈ ಥರ ಉಲ್ಟಾ ಹಾಕ್ಕೊಂಡು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೀಟಾಗಿ 1/2 ಇಂಚಿಗೆ ಮಾರ್ಜಿನ್ ಬಿಟ್ಟಿದ್ರೆ 1/2 ಇಂಚಿಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಶೋಲ್ಡರ್ ಅಟ್ಯಾಚ್ ಆಯಿತು. ಸೊ ಈಗ
ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋದು. ನೋಡಿ ನೆಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ಸ್ಲೀವ್ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ, ಸೊ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ಇಲ್ಲಿ ಗಮನ ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು. ಹೇಗೆ ಅಂತೀರ, ಫ್ರಂಟ್ ಪಾರ್ಟಿಗೆ ನಾವು ಶೇಪ್ ತೆಗೆದಿರ್ತೀವಲ್ಲ, ಆ ನ್ಯಾಚ್ ಯಾವ ಕಡೆ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಆ ನ್ಯಾಚ್ ಕಡೆ ನಿಮ್ಮ ಫ್ರಂಟ್ ಬರಬೇಕು. ಈ ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೂ ಈ ಥರ ಪ್ರಾಬ್ಲಮ್ ಮಾಡಿಬಿಡ್ತಾರೆ. ಸೊ ನೀವು ಅದನ್ನ ಗಮನ ಇಟ್ಟು ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ನೀವು ಬಟ್ಟೆನ ಎಳಿಬಾರ್ದು. ಇದೇ ಮೆಥಡಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ಪು ಸ್ಟಿಚ್ ಮಾಡಿದ್ದೆ ಆದರೆ ಹಾಫ್ ಆನ್ ಅವರ್ಗೆ ನೀವು ಬ್ಲೌಸ್ನ ಫಿನಿಷ್ ಮಾಡ್ಬೋದು. ನೋಡಿ, ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಮತ್ತೊಂದು ಸ್ಲೀವ್ನು ಅಟ್ಯಾಚ್ ಮಾಡ್ಕೋತೀನಿ. ಈ ರೀತಿ ಎರಡು ಸ್ಲೀವ್ನ ಅಟ್ಯಾಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ತೀನಿ. ಇದಕ್ಕೆ ಡಬಲ್ ಸ್ಟಿಚ್ ಹಾಕೊಂಡು ನಾನು ಓವರ್ಲಾಕ್ ಮಾಡಿಕೊಂಡು ಸೈಡ್ ಜಾಯಿಂಟ್ನ ಕೊಡ್ತೀನಿ. ಸೊ ಓವರ್ಲಾಕ್ ಇಲ್ಲ ಅಂದರೂ ಸ್ಕಿಪ್ ಮಾಡಿ, ಅದೇನು ಪರವಾಗಿಲ್ಲ. ಈ ರೀತಿ ನೀಟಾಗಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡು ಆರ್ಮೋಲ್ನ ಸ್ಲೀವ್ಸು ಕಂಪ್ಲೀಟ್ ಮಾಡ್ಕೋತೀನಿ. ನಾನು 3 ಡಾಟ್ಸ್ ಅಷ್ಟೇ ಹಿಡಿದಿದ್ದೆ ಫ್ರಂಟಲ್ಲಿ. ಸೊ 4th ಡಾಟು ನಾನು ಸೈಡ್ ಅಟ್ಯಾಚ್ ಮಾಡಬೇಕಾದ್ರೆ ಹಿಡಿತೀನಿ. ನೋಡಿ, ಈಗ ನಾನು ಓವರ್ಲಾಕ್ ಮಾಡಿಕೊಂಡು ನೋಡಿ ಪರ್ಫೆಕ್ಟಾಗಿ ನನಗೆ ಯಾವುದೇ ಥರ ರಿಂಕಲ್ ಬರ್ದಿರ ಆರ್ಮೋಲ್ ಅನ್ನೋದು ಬಂತು. ಈಗ 4th ಡಾಟ್ನ ಇಲ್ಲಿ ನಾನು ಸ್ಟಿಚ್ ಮಾಡ್ಕೋತೀನಿ. ಈ ರೀತಿ ಕರೆಕ್ಟಾಗಿ ಬರುತ್ತೆ. ಎರಡೂ ಸೈಡು 4th ಡಾಟ್ನ ಇಟ್ಕೋತೀನಿ. ನೋಡಿ, ಈ ರೀತಿ ಈಗ ಸೈಡ್ ಜಾಯಿಂಟ್ಸು, ಸೈಡ್ ಫಿಟ್ಟಿಂಗು, ಮೆಜರ್ಮೆಂಟ್ ಬ್ಲೌಸ್ ತಗೊಳ್ಳಿ. ಮೆಜರ್ಮೆಂಟ್ ಬ್ಲೌಸ್ ಅಳತೆ ಪ್ರಕಾರ ನೀವು ಸ್ಲೀವ್ ಲೂಸ್ ಎಷ್ಟಿದೆ, ಆರ್ಮೋಲ್ ಲೂಸ್ ಎಷ್ಟಿದೆ ಅನ್ನೋದು ನೋಡಿ. ನನಗೆ ಆಲ್ರೆಡಿ ಜಸ್ಟದು ನನ್ನ ಮಾರ್ಕ್ ಕಾಣಿಸ್ತಿದೆ ಇಲ್ಲಿ. ನಾನು ಕಟ್ಟಿಂಗ್ ಮಾಡ್ಬೇಕಾದ್ರೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ರೆಡಿ ಸ್ಟಿಚ್ ಎಲ್ಲಿಗೆ ಬರಬೇಕು ಅಂತ. ಇದು ಈಗ ಸ್ಟ್ರೈಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ರೀತಿ ಆಯ್ತಲ್ಲ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಇನ್ನೊಂದು ಸ್ಲೀವ್ ಸೇಮ್ ಅದೇ ರೀತಿ ಮೆಜರ್ಮೆಂಟ್ ತಗೊಳ್ಳಿ. ಲೂಸ್ ಎಷ್ಟು ಬೇಕು ಸ್ಲೀವ್ದು ಮೆಜರ್ಮೆಂಟ್ ಪ್ರಕಾರ ಸ್ಟಿಚ್ ಅನ್ನೋದು ಸೈಡ್ ಜಾಯಿಂಟು ಮಾಡ್ಕೊಳ್ಳಿ. ಸೈಡ್ ಜಾಯಿಂಟ್ ಮಾಡ್ಕೊಂಡ್ಮೇಲೆ ನೀವು ಮಿನಿಮಮ್ 3 ಸ್ಟಿಚ್ ಇರಬೇಕು ಸೈಡಲ್ಲಿ. ಅದ್ರ ಮೇಲೆ ನೀವು 4-5 ಸ್ಟಿಚ್ ಹಾಕ್ಕೋತೀನಿ ಅಂದರೂ ತೊಂದರೆ ಇಲ್ಲ, ಹಾಕ್ಕೋಬೋದು. ಡಾಟ್ಸ್ನ ಸ್ಟಿಚ್ ಮಾಡಿಲ್ಲ ನಾನು, ಈಗ ಡಾಟ್ಸ್ನ ಸ್ಟಿಚ್ ಮಾಡ್ತೀನಿ. 1/2 ಇಂಚ್ ಏನಿದೆಯೋ ಡಾಟ್ಸ್ಗೆ ಏನು ಬಿಟ್ಟಿದ್ದೇನೋ ಕ್ಲಾತು 1/2 ಇಂಚ್ಗೆ ಡಾಟನ್ನು ಸ್ಟಿಚ್ ಮಾಡ್ತೀನಿ. ಈ ರೀತಿ
ನೋಡಿ ನೀಟಾಗಿ. ಈಗ ನೀವು ತಗೊಳ್ಳಿ ಮೆಜರ್ಮೆಂಟು, ವೇಸ್ಟ್ ಮೆಜರ್ಮೆಂಟ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಲೂಸ್ ಇಡೋಕ್ಕೆ ಹೇಳಿದರು, ಒಂದು 1/2 ಇಂಚಷ್ಟು ಲೂಸ್ ಇಡಿ, ಬ್ಲೌಸ್ ಟೈಟ್ ಆಗಿದೆ ಅಂತಂದರು. ಸೊ ಸ್ವಲ್ಪ ನಾನು ಲೂಸ್ ಅನ್ನೋದು ಬಿಟ್ಟಿದ್ದೀನಿ. ಸೊ ಈಗ ಎಕ್ಸ್ಟ್ರಾ ನೀವು ಸ್ಟಿಚಸ್ ಎಷ್ಟು ಬೇಕೋ ಅಷ್ಟು 1/4 ಇಂಚ್ ಮಾರ್ಜಿನ್ ಬಿಟ್ಟು 1/4 ಇಂಚಿಗೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಅದಕ್ಕಿಂತ ಕಡಿಮೆ ವಿಡ್ತಲ್ಲಿ ಹಾಕ್ಕೋತೀನಿ ಅಂದರೂ ತೊಂದರೆ ಇಲ್ಲ. ಅದೇ ರೀತಿ ಉಲ್ಟಾ ತಗೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ನಾನಿಲ್ಲಿ 4 ಇಂಚ್ ಹಾಕ್ಕೋತಾ ಇದ್ದೀನಿ, 4 ಸ್ಟಿಚ್ ಹಾಕ್ಕೋತಾ ಇದ್ದೀನಿ, 4 ಸ್ಟಿಚ್ ಹಾಕ್ಕೋತಾ ಇದ್ದೀನಿ. 3 ಸ್ಟಿಚ್ ಹಾಕಿದ್ರೂ ಸಾಕು. ಎರಡೂ ಕಡೆನೂ 4 ಸ್ಟಿಚ್ ಹಾಕ್ಕೊಂಡು ಸೈಡ್ ಜಾಯಿಂಟ್ನ ಫಿನಿಶ್ ಮಾಡ್ಕೋತೀನಿ. ನೋಡಿ, ಇದು ಎಕ್ಸ್ಟ್ರಾ ಇರೋ ಕ್ಲಾತ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಇನ್ನೊಂದು ಕಡೆನೂ ಸೈಡ್ ಸ್ಟಿಚ್ಚು 4 ಹಾಕ್ಕೋತೀನಿ ಇಲ್ಲಿ. ನೋಡಿ, ಎಕ್ಸ್ಟ್ರಾ ಇರೋ ಕ್ಲಾತ್ನ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಡು ಲೆವೆಲ್ ಮಾಡ್ಕೊಳ್ಳಿ. ಅದೆಲ್ಲ ಈ ರೀತಿ ಲೆವೆಲ್ ಮಾಡಿಕೊಂಡ್ರೆ ನಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ಮುಗೀತು. ಸೊ ನೋಡಿ, ಬ್ಲೌಸು ಎಷ್ಟು ನೀಟಾಗಿ ರೆಡಿ ಆಯಿತು ಅಂತ. ಈಗ ನಾನು ನೆಕ್ಕಿಗೆ ಪೈಪಿಂಗ್ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಗೋಲ್ಡನ್ ಕಲರ್ದು. ಈಗಾಗಲೇ ನಾನು ಥ್ರೆಡ್ನ ಗೋಲ್ಡನ್ ಕಲರ್ ಬಟ್ಟೆಗೆ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನೆಕ್ಕಿಗೆ ಅಟ್ಯಾಚ್ ಮಾಡ್ತೀನಿ. ಈಗ ನೋಡಿ, ಈಗ ಇದನ್ನು ಪೈಪಿಂಗ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಈ ಪೈಪಿಂಗ್ ಅಟ್ಯಾಚ್ಗೆ 1/4 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀರಲ್ಲ, ಸೊ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಡು ಈ ರೀತಿ ಇಟ್ಟು 1/4 ಇಂಚ್ ಮಾರ್ಜಿನಲ್ಲೇ ನೀವು ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ನಿಮಗೇನಾದರೂ ಜಾಸ್ತಿ ಕಡಿಮೆ ಇಲ್ಲಿ ಆದರೆ ಏನಾಗುತ್ತೆ ಅಂದರೆ ನೆಕ್ ಶೇಪ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ. ಸೊ ನೀವು 1/4 ಇಂಚ್ ಏನು ಬಿಟ್ಟಿರ್ತೀವಿ 1/4 ಇಂಚಿಗೆ ಕರೆಕ್ಟಾಗಿ ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ನೆಕ್ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ತುಂಬಾ ಇಂಪಾರ್ಟೆಂಟು. ಇಲ್ಲಾಂದರೆ ನೆಕ್ ಶೇಪ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ನೀವು ಪೈಪಿಂಗ್ ಸ್ಟಿಚ್ ಮಾಡ್ಕೋಬೇಕಾದ್ರೆ ಎಷ್ಟು ವಿಡ್ತ್ ಬಿಟ್ಟಿರ್ತೀರೋ ಅಷ್ಟೇ ವಿಡ್ತಿಗೆ ಬೇಕಾದ್ರೆ ನೀವು ಒಂದು ಪೀಸಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ರಿ ಬಿಗಿನರ್ಸ್ ಆದರೆ. ಈ ರೀತಿ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಒಂದು ಸ್ಟಿಚ್ ಹಾಕ್ಕೊಂಡಿದ್ದು ಮುಗೀತು. ನೋಡಿ, ಎಕ್ಸ್ಟ್ರಾ ಇಲ್ಲಿ ಫೋಲ್ಡಿಂಗಿಗೆ ಒಂದು 1/2 ಇಂಚ್ ಕ್ಲಾತ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಈಗ ನೋಡಿ, ನಿಮ್ಗೆ ಎಷ್ಟು ಅಗಲ ಬೇಕು ಈ ಪೈಪಿಂಗ್ದು ಬಟ್ಟೆ ಅಂತ. ನಿಮಗಿನ್ನೂ ಕಡಿಮೆ ಬೇಕಾದ್ರೆ ಕಡಿಮೆ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಇಷ್ಟು ಇಲ್ಲಿ ಅಂದರೆ ಒಂದು 1/4 ಇಂಚಷ್ಟಿದ್ದರೆ ನಿಮಗೆ ನೀಟಾಗಿರುತ್ತೆ ಫಿನಿಶಿಂಗು. ಒಂದು 1/4 ಇಂಚ್ ಬಿಟ್ಟು ಉಳಿದಿದ್ದೆಲ್ಲ ನೀಟಾಗಿ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಈಗಾಗಲೇ ಪೈಪಿಂಗ್ ಪಕ್ಕ ಸ್ಟಿಚ್ ಏನು ಹಾಕಿದ್ದೀರೋ ಆ ಸ್ಟಿಚ್ ಪಕ್ಕನೇ ಮತ್ತೊಂದು ಸ್ಟಿಚ್ನ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಪೈಪಿಂಗ್ದು ಸ್ಟಿಚ್ ಇರುತ್ತಲ್ಲ ಆ ಸ್ಟಿಚ್ಚು ತುಂಬ ನೀಟಾಗಿ ಫಿನಿಶಿಂಗು ಕಾಣಿಸುತ್ತೆ ಒಂದೇ ಲೆವೆಲಲ್ಲಿದ್ದರೆ. ನೋಡ್ತಿರ್ಬೋದು ನಿಮಗೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಈ ರೀತಿ ಒಂದೇ ಬಿಡ್ತಲ್ಲಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಎಂಡ್ ಮಾಡಬೇಕಿಲ್ಲಿ. ಈಗ ನೋಡಿ, ನೀವು ಇಲ್ಲಿ ಬೇಕಾದ್ರೆ ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು. ಸೊ ನಾನಿಲ್ಲಿ ಸ್ಟಿಚ್ ಹಾಕ್ಕೊಂಡು ರೆಡಿ ಸ್ಟಿಚ್ ಹಾಕ್ಕೊಂಡು ಫಿನಿಶ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೀವು ಎಮ್ಮಿಂಗ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ಕೆಲವರಿಗೆ ಸ್ಟಿಚ್ ಇಷ್ಟ ಆಗಲ್ಲ, ಸೊ ಅವ್ರು ಎಮ್ಮಿಂಗ್ ಮಾಡೋಕ್ಕೆ ಹೇಳ್ತಾರೆ. ಸೊ ನಾನಿಲ್ಲಿ
ಎಮ್ಮಿಂಗೆ ಮಾಡಿಕೊಂಡೆ, ಅಯ್ಯೋ ಸ್ಟಿಚ್ಚೇ ಹಾಕ್ಕೊಂಡೆ, ಎಮ್ಮಿಂಗ್ ಮಾಡ್ಕೊಂಡಿಲ್ಲ. ನೀವು ಬೇಕಾದ್ರೆ ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು. ಈ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಸೈಡ್ಸ್ ಓವರ್ಲಾಕ್ ಮಾಡಿಕೊಂಡು ಬ್ಲೌಸ್ ಅನ್ನೋದು ಫಿನಿಶ್ ಮಾಡಿಕೊಂಡೆ. ನೋಡಿ, ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡೋದ್ರಿಂದ ತುಂಬಾ ಬೇಗನೆ ಸ್ಟಿಚಿಂಗ್ ಅನ್ನೋದು ಮುಗ್ದೋಗುತ್ತೆ. ಹಾಗೆಯೇ ಬ್ಲೌಸ್ ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಆ ಪೈಪಿಂಗ್ ಬಟ್ಟೆ ಅನ್ನೋದು ನೋಡಿ, ಒಂದೇ ವಿಡ್ತಲ್ಲಿ ಒಂದೇ ಲೆವೆಲ್ಲಾಗಿ ಕ್ಲಾತ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈ ಮೆಥಡ್ನ ಒಂದು ಸಲ ಫಾಲೋ ಮಾಡಿ, ಹೇಗೆ ಬಂತು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಕಲಿತಿದ್ದಾರೆ ಅನ್ನೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ನೋಡಿ, ನಿಮಗೆ ಔಟ್ಫಿಟ್ ಬ್ಲೌಸು ಈ ರೀತಿ ಕಾಣಿಸುತ್ತೆ. ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. Thank you for watching.